ಕಟ್ಟಲೇಬೇಕು. ಈ ಕೂಡಲೇ ಗುರುಶಾಂತಪ್ಪ ಸಿ ಏಜೆನ್ಸಿ ಆದಂತ ಇವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲೇಬೇಕು. ಬೇಕೇ ಬೇಕು. ಗುರುಶಾಂತಪ್ಪ ತೋಳೆ ಎಂಬ ಏಜೆನ್ಸಿಯ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲೇಬೇಕು. ಬೇಕೇ ಬೇಕು. PF ಹಣ ಕಟ್ಟಲೇಬೇಕು. ಗುರುಶಾಂತಪ್ಪ ಪಿ ಏಜೆನ್ಸಿ ಮೇಲೆ ಧಿಕ್ಕಾರ. ಬೋಲೋ ಭೀಮ್ ಭಗವಾನ್ ಕಿ ಜೈ. ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ PF ಕಟ್ಟಲೇಬೇಕು. ಮತ್ತು ಗುಲ್ಬರ್ಗ ಮಾನ್ಯ ಪ್ರಾದೇಶಿಕ ಆಯುಕ್ತರು ಭವಿಷ್ಯ ನಿಧಿ ಕಲಬುರಗಿ ಅವರ ಇಲಾಖೆಗೆ ನಾವು ಜೈ ಭೀಮ್ ಸೇನೆ ವತಿಯಿಂದ ಶ್ರೀ ಗುರುಶಾಂತಪ್ಪ ಪಿ ತೋಳೆ ಎಂಬ ಏಜೆನ್ಸಿ ಇವರು ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಸುಮಾರು 19 ಜನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ PF ಹಣವನ್ನು ಇಲ್ಲಿವರೆಗೆ ಕಟ್ಟದೇ ಇರುವುದರಿಂದ ನಾವು ಇವತ್ತು PF ಆಫೀಸ್ ಇಲಾಖೆಗೆ ನಾವು ಜೈ ಭೀಮ್ ಸೇನೆ ವತಿಯಿಂದ ಮುತ್ತಿಗೆ ಹಾಕಬೇಕಂತೇಳಿ ನಾವು ಮೊದಲೇ ಒಂದು ವಾರ ಹಿಂದೆ ನಾವು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದೆವು. ಆದರೆ ಇವತ್ತಿನ ದಿವಸ ಅವರು ಶ್ರೀ ಗುರುಶಾಂತಪ್ಪ ತೋಳೆ ಅವರಿಗೆ ಸುಮಾರು 5 ತಿಂಗಳಾಯಿತು ನಾವು ಇವರಿಗೆ ಇಲಾಖೆಗೆ ನಾವು ಲೆಟರ್ ಕೊಟ್ಟು ಜೈ ಭೀಮ್ ಸೇನೆ ವತಿಯಿಂದ ಅವರು ಇದರಲ್ಲಿ 2 ನೋಟಿಸ್ ಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ಅವರಿಗೆ ಅವ್ರ ಮೇಲೆ ಇನ್ನೂ ಕ್ರಮ ತಗೋತಾ ಇಲ್ಲ. ಅವರು ಈ ಸರ್ಕಾರದಂತ ಬರ್ತಕ್ಕಂಥ ಅಮೌಂಟ್ ಏನದ ಶ್ರೀ ಗುತ್ತೇದಾರ ಅವರು ಅಕೌಂಟ್ ಜಮಾ ಆಗಿದೆ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ. ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿರ್ತದೆ ಇದು. ಆದರೆ ಇವರು ನಮ್ಮ ಬೇಡಿಕೆ ಏನದಂದ್ರೆ ಈ ಕೂಡಲೇ ಏಜೆನ್ಸಿ ಆದ ಈ ಗುರುಶಾಂತಪ್ಪ ತೋಳೆ ಎಂಬ ಹೆಸರಿನ ಏಜೆನ್ಸಿ ಆದ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು ಮತ್ತು ಸಂಬಂಧಪಟ್ಟ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ PF ಹಣವನ್ನು ಭರಿಸಬೇಕಂತೇಳಿ ನಾವು ತಮ್ಮ ಮೂಲಕ ಮತ್ತು ಹಾಗೂ ಮಾಧ್ಯಮದ ಮೂಲಕ ಈ PF ಇಲಾಖೆಯ ಪ್ರಾದೇಶಿಕ ಆಯುಕ್ತರು ಭವಿಷ್ಯ ನಿಧಿ ಕಲಬುರಗಿ ಅವರಿಗೆ ನಾವು ನಮ್ಮ ಜೈ ಭೀಮ್ ಸೇನೆ ವತಿಯಿಂದ ಮನವಿ ಮಾಡ್ತಾ ಇದ್ದೇವೆ. ಹಾಗೂ ಒಂದು ವೇಳೆ ಇದು ಮತ್ತೆ ನಿರ್ಲಕ್ಷ್ಯ ಮಾಡಿದರೆ ನಾವು ಹಂತವಾಗಿ ಮತ್ತೆ 1 ವಾರ ಬಿಟ್ಟು ಮತ್ತೆ ಇಲ್ಲಿ ಧರಣಿ ಕೊಡ್ತೀವಿ, ಮತ್ತೆ ನಾವು ಪ್ರತಿಭಟನೆ ಮಾಡ್ತೀವಿ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು. ಆ PF ಹಣವನ್ನು ಬಡ್ಡಿ ಸಮೇತ ಕಟ್ಟಬೇಕು. ಬಡ್ಡಿ ಸಮೇತ ಕೆಲಸ ಮಾಡ್ತಕ್ಕಂಥವ್ರಿಗೆ ಕಟ್ಟಬೇಕಂತೇಳಿ ನಾವು ಜೈ ಭೀಮ್ ಸೇನೆ ವತಿಯಿಂದ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ಸುಮಾರು ನೋಡಿ ಸರ 2.5 ವರ್ಷದಿಂದ ಕಟ್ಟಿಲ್ಲ ಸರ್. ಕಟ್ಟಬೇಕಾಗಿತ್ತು. ಇವ್ರಿಗೆ ನೋಟಿಸು ಕೂಡ ಕೊಟ್ಟಿದ್ದಾರೆ. ಅವರು ನೋಟಿಸು ಕೊಟ್ಟವ್ರು ಅದಕ್ಕೆ ಇವತ್ತೇ ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳಿ ಕೇಸಿಂದ ಹೇಳ್ತಾ ಇದ್ದದ್ದು. 1 ತಿಂಗಳು ಕಟ್ತೀನಿ 2 ತಿಂಗಳು ಅಂತ ಹೇಳ್ತಾರೆ ಸರ್. ಟೋಟಲ್ ಇವ್ರು ಏಟ್ ಕಟ್ಟಬೇಕಂದ್ರೆ ಸರ ಅಮೌಂಟ್ ಇವರು ಸಿಬ್ಬಂದಿಗಳದು 3,54,958 ರೂಪಾಯಿ ಸರ್. ಇದು PF ಸರ. ಈ ಇಲಾಖೆಯಲ್ಲೇ ಇದೇ ಏಜೆನ್ಸಿಯವರು ಕೆಲಸ ಮಾಡಿದ್ದಾರೆ. ಇದರಲ್ಲಿ ಭಾಳಷ್ಟು ಇದೆ ಸರ್. ESIನೂ ಇದೆ. ESI ಮುಂದಿನ ದಿನಗಳು ESIನೂ ಕೊಡ್ತೀವಿ. ಅಲ್ಲಿ 4,05,000 ಕಟ್ಟಬೇಕು. ESI ಪೂರ ನಿಲ್ಲಿಟ್ಟಿದ್ದಾರೆ. ಅವೆಲ್ಲ ದಾಖಲೆ ನಮ್ಮ ಹತ್ರ ಇವೆ. ಅದಕ್ಕೂ ಬಿಟ್ಟು GST ಕೂಡ ಇರೋದಿಲ್ಲ ಅವರಿಗೆ. GST ಹಚ್ಚಿದ್ದಾರೆ ಅಲ್ಲಿ. ಯಾಕಂದ್ರೆ ಅವು ಬಿಲ್ಗಳು ನಮ್ಮ ಹತ್ರ ಇದ್ದಾರೆ. ಅದೇ ಇಲಾಖೆಯಿಂದ ತೊಗೊಂಡು ನಾವು ಸೂಪರ್ಡೆಂಟ್ ಅಂತ ಅಲ್ಲಿ ಇವರು ಸೂಪರ್ಡೆಂಟ್ ಅಂತೇಳಿ ಪವರ್ ಅಂತಿದ್ದಾರೆ. ಅವ್ರ ಹತ್ರ ಮಾಹಿತಿ ಹಾಕೋದ್ರಲ್ಲಿ ತೊಗೊಂಡಿದ್ದೆ ನಾವು. GST ಹಾಕದೇ ಇರ್ತಕ್ಕಂಥ ಬಿಲ್ಗಳನ್ನೂ ಕೊಟ್ಟಿದ್ದಾರೆ ಅವರು. GST ಹಾಕೋದ್ರೂ ಕೊಟ್ಟಿದ್ದಾರೆ ಸರ್. ಈಗ ಒಂದು ಅಡುಗೆ ಮಾಡ್ತಾರಂತ ಕೆಲಸ ಮಾಡ್ತಾರಪ್ಪ ಅಂದ್ರೆ ಅವರಿಗೆ GST ಇರಲ್ಲ ಸರ್. ಆದರೆ GST ಹಚ್ಚಿ ಫ್ರಾಡ್ ಮಾಡ್ಕೊಂಡು ಇವರು ಅಲ್ಲಿ ಅಮೌಂಟ್ ತೊಗೊಂಡಿದ್ದಾರೆ. ಅದು 6 ಲಕ್ಷ ಚಿಲ್ಲರ್ ಸರ್. ಟೋಟಲ್ 13 ಲಕ್ಷ PF ESI GST. ಇದು ನಾವು ಮುಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆನೂ ಮಾಡ್ತೀವಿ. ಈಗ ಸದ್ಯಕ್ಕೆ PF ಇಷ್ಟು ಅಮೌಂಟ್ ಕಟ್ಟಬೇಕು. PF ಇಲಾಖೆಗೆ ನಾವು ಗಡುವು ಕೊಟ್ಟಿದ್ದೆವು. ಈಗ ಅವ್ರಿಗೆ ಮನವಿ ಪತ್ರ ಕೊಡ್ತೀವಿ. ಒಂದು 10 ದಿವಸದಲ್ಲಿ ಇವರು ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು. ಒಂದು ಇಲ್ಲ ಇವನು ಯಾವ ರೀತಿ ದುಡ್ಡು ಕಟ್ಬೇಕು. 1 ತಿಂಗಳು ಕಟ್ತೀನಿ 2 ತಿಂಗಳಿಗೆ ಬೇಡ ಸರ್. ಆಲ್ರೆಡಿ ದುಡ್ಡು ಹಾಕಿದ್ದಾರೆ. ಅದಕ್ಕೆ ನಾವು ಮತ್ತೆ ಇವರು ಮಾಡದೇ ಇದ್ದ ಪಕ್ಷದಲ್ಲಿ ಹಂತವಾಗಿ ಬರ್ತೀವಿ ಸರ್. ಹಂತವಾಗಿ ಸ್ಟ್ರೈಕ್ ವಾರಕ್ಕೊಂದು ಸರಿ ಸ್ಟ್ರೈಕ್ ಹಾಕೋತೀವಿ ನಾವು. ಅದಕ್ಕೆ ದಯವಿಟ್ಟು ನಾವು ಪ್ರಾದೇಶಿಕ ಆಯುಕ್ತರಿಗೆ ನಮ್ಮ ಮನವಿ ಇಷ್ಟೇ ಅದ. ನಾವು ರಿಕ್ವೆಸ್ಟ್ ಹೇಳ್ತೀವಿ, ತಮ್ಮಲ್ಲಿ ಕೆಲವರಿಗೆ ಕನ್ನಡ ಬರ್ತದೆ, ಆದರೆ ಅವರು ನಿಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಯಾವ ಇಲಾಖೆಯಲ್ಲಿ ನಿಮಗೆ ಲೆಟರ್ ಕೊಟ್ಟಿವಿ ಅನ್ನೋದೇ ನಿಮಗೆ ಇನ್ನೂ ಗೊತ್ತಾಗಿಲ್ಲ. ಅಲ್ಲಿ ನೀವು ಕಾರ್ಪೊರೇಷನ್ ಅಂತೇಳಿ ನಾವು ಮನೆ ಬಂದಾಗ ಹೇಳ್ತೀರಿ. ಅಲ್ಲ, ಇದು ನಿರಾಶ್ರಿತರ ಪರಿಹಾರ ಕೇಂದ್ರ ಕಲಬುರಗಿ ಬಿಜಾಪುರ ಕಾಲನಿಯಲ್ಲಿ ಅದ. ಅಲ್ಲಿ ನಿಮ್ಮಲ್ಲಿ ಕನ್ನಡ ಬರ್ತಕ್ಕಂಥವ್ರು ಅವ್ರು ನಿಮ್ಮಲ್ಲಿ ಹೇಳಬೇಕಾಗಿತ್ತು, ಹೇಳಿಲ್ಲ. ನೀವು ಅವ್ರ ಮೇಲೂ ಕ್ರಮ ತಗೋಬೇಕು. ಮುಂದಿನ ದಿನಗಳ ಅವ್ರ ಬಗ್ಗೆನೂ ನಾವು ನಿಮಗೆ ಲೆಟರ್ ಕೊಡ್ತೀವಿ. ಮತ್ತು ಇನ್ನೊಂದೇನದ ಅಂತಂದರೆ ನಿಮಗೆ ಹಿಂದಿ ಬರ್ತದೆ ಸರ್. ಅಲ್ಲಿ ಹಿಂದಿ ಬರುತ್ತೆ, ಕನ್ನಡ ಬರ್ತಕ್ಕಂಥ ಜನರು ಭಾಳ ಸಮಸ್ಯೆ ಅದ. ನೀವು ನಿಮ್ಮ ಅಧಿಕಾರಿ ಒಬ್ಬನಿಗೆ ಕನ್ನಡ ಬರ್ತಾ ಅಂತಂದ್ಮೇಲೆ ಅವ ನಿಮಗೆ ಮಿಸ್ಗೈಡ್ ಮಾಡಿದ್ದಾನೆ ಅವನು. ನಾವು ದಯವಿಟ್ಟು ಇಷ್ಟೇ ಆ ಬರ್ತಕ್ಕಂಥ ಅಧಿಕಾರಿ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಮೇಲೆ. ದಯವಿಟ್ಟು ಇದು PF ಹಣವನ್ನು ಈ ಕೂಡಲೇ ಕಳಿಸ್ಬೇಕಂತೇಳಿ ನಾವು ಮನವಿ ಇದೆ ಸರ್. ನಮ್ಮ ಹೆಸರು ರಾಹುಲ್ ಪುರೆ, ಜೈ ಭೀಮ್ ಸೇನೆ ಜಿಲ್ಲಾಧ್ಯಕ್ಷ.